ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀವಿ. ಏನಂದರೆ ರಿಮ್ ಜಿಮ್ ಕಾಫಿ ಮತ್ತು ಕೆ ಟಿ ಅಂತ. ಈ ಹೆಸರು ಕೇಳಿದ ತಕ್ಷಣ ಯಾವುದೋ ಬೇರೆ ಊರಿಂದು ಅನಿಸುತ್ತೆ, ಬಟ್ ಇದು ನಮ್ಮ ಉಡುಪಿದು. ಎಸ್, ಲೆಟ್ಸ್ ಟ್ರೈ. ಇದು ರಿಮ್ ಜಿಮ್ ಕಾಫಿ ಮಾಡೋಕ್ಕೆ ನಾನು ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ. ಇದು ಏನಕ್ಕೆ ಅಂದರೆ ಡಿಕಾಕ್ಷನ್ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. ಈ ಪ್ಯಾಕೆಟನ್ನು ಒಂದು ಹಾಫ್, ನೀವು ತುಂಬ ಜನಕ್ಕೆ ಮಾಡೋದಿದ್ದರೆ ಒಂದು ಫುಲ್ ಪ್ಯಾಕೆಟ್ ಹಾಕೋಬೋದು. ಕಡಿಮೆ ಜನಕ್ಕೆ ಮಾಡ್ತೀವಿ ಅಂದರೆ ಹಾಫ್ ಪ್ಯಾಕೆಟ್ ಹಾಕೋಬೋದು. ಸೊ ಫಸ್ಟು ಪೌಡರ್ ಹಾಕಿ ಅದಕ್ಕೆ ಬಾಯ್ಲಿಂಗ್ ವಾಟರ್ ಇದೆ, ಫುಲ್ ಕುದೀತಿರೋ ನೀರನ್ನ ಇದಕ್ಕೆ ಹಾಕಿ ಒಂದು ಹಾಫ್ ತ್ರೀ ಫೋರ್ತ್ ಅಷ್ಟು ನೀರು ಹಾಕಿದ್ದೀನಿ. ಈಗ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಿಗೆ ಇಡ್ತೀನಿ. ನೆಕ್ಸ್ಟು ಟೀ ಮಾಡೋಕ್ಕೆ ಡಿಕಾಕ್ಷನ್ನು ನಾ ಇಲ್ಲಿ ತಾಜ್ ಮಹಲ್ ಟೀ ಪೌಡರ್ ತೊಗೊಂಡಿದ್ದೀನಿ. ಅದು ಒಂದು 2 ಟೇಬಲ್ ಸ್ಪೂನ್ಸ್ ಅಷ್ಟು ಟೀ ಪೌಡರ್ ಹಾಕ್ಕೊಂಡು ಅದಕ್ಕೂ ಒನ್ ಫೋರ್ತ್ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಇಡ್ತೀವಿ. ಬಾಯ್ಲ್ ಆಗ್ತಾ ಇದೆ. ನಾನು ಈಗ 2 ಟೇಬಲ್ ಸ್ಪೂನ್ ಶುಗರ್ ಹಾಕೋತೀನಿ. ನೀವು ಅಕಾರ್ಡಿಂಗ್ ಟು ಯೋರ್ ಟೇಸ್ಟ್ ಶುಗರ್ ಹಾಕೋಬಹುದು. ನಾವು ಇಲ್ಲಿ ಫ್ರಾತ್ ಮಾಡ್ಕೊಳ್ಳೋಕ್ಕೆ ಹಾಲನ್ನ ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಮಿಕ್ಸ್ ಮಾಡಿದ ತಕ್ಷಣ ಅದು ಗಟ್ಟಿ ತಿಕ್ ಲೇಯರ್ ಹಾಕೋತೀವಿ ಅಲ್ವಾ, ಅದನ್ನು ಫ್ರಾತ್ ಅಂತ ಅಂತಾರೆ. ಫ್ರಾತ್ ಮಾಡಿ ಬೆರೆಸಿ ಹಾಲನ್ನು ಈಗ ಒಂದು ಹಾಫ್ಗಿಂತ ಸ್ವಲ್ಪ ಜಾಸ್ತಿ ಹಾಲನ್ನ ಗ್ಲಾಸಿಗೆ ತುಂಬಿಸ್ತಾ ಇದ್ದಾರೆ. ಈಗ ನೋಡಿ ಆಲ್ಮೋಸ್ಟ್ 3/4 ಫಿಲ್ ಆಗಿದೆ. ಅದರಲ್ಲಿ ಸ್ವಲ್ಪ ಸಾಕು, ಮೋಸ್ಟ್ ಆಫ್ ಇಟ್ ಡಿಕಾಕ್ಷನ್ ಹಾಕ್ತೀವಿ ಅಲ್ವಾ, ಅವಾಗ ಜಾಸ್ತಿ ಆಗಿಬಿಡುತ್ತೆ. ಮತ್ತು ಮೋಸ್ಟ್ ಆಫ್ ಇಟ್ ಹಾಲಿದ್ರೆ ಜಸ್ಟ್ ಟಾಪಲ್ಲಿ ನೀವು ನೋಡ್ತಿರಂಗೆ ಈ ಲೈನಿಂದ ಮೇಲೆ ಇಲ್ಲಿ ತನಕ ಫೋಮ್ ಇದೆ, ಫ್ರಾತ್ ಇದೆ. ಸೊ ವಿ ಆರ್ ಆಲ್ಮೋಸ್ಟ್ ಡನ್. ನಾವು ಇಲ್ಲಿ ಏನು ಇನ್ಸ್ಟೆಂಟ್ ಕಾಫಿ ಇಟ್ಕೊಂಡಿದ್ವಿ ಅದು ಡಿಕಾಕ್ಷನ್ ರೆಡಿ ಆಗಿದೆ. ಸೊ ಈಗ ಈ ಏನು ನೊರೆ ಇದೆ ಅದ್ರ ಮೇಲೆ ನಿಧಾನಕ್ಕೆ ಹೀಗೆ ಸ್ಪೂನ್ ಇಟ್ಟು ಲೇಯರ್ ಮಾಡೋದು. ನಿಧಾನಕ್ಕೆ ಡಿಕಾಕ್ಷನ್ ಹಾಕಬೇಕು, ತುಂಬ ನಿಧಾನಕ್ಕೆ. ನೋಡಿ ಮಧ್ಯದಲ್ಲೇ ಫಾರ್ಮ್ ಆಗಿದೆ ಕಾಫಿ ಡಿಕಾಕ್ಷನ್. ರಿಮ್ ಜಿಮ್ ಕಾಫಿ ಇಸ್ ರೆಡಿ. ಸೊ ಇಲ್ಲಿ ನೋಡ್ಬೋದು ನಾವು ಹಾಕಿದ ಡಿಕಾಕ್ಷನ್ ಇದು. ಇಲ್ಲಿ ನಾವೇನು ಹಾಲು ಬಾಯ್ಲ್ ಮಾಡಿದ್ವಿ ಅದಿದೆ, ಮತ್ತೆ ಮೇಲೆ ಫ್ರಾತ್ ಇದೆ. ಈಗ ನೆಕ್ಸ್ಟ್ ನಾವು ರಿಮ್ ಜಿಮ್ ಟೀ ಕೆ ಟಿ ಮಾಡೋಣ. ಸಾರಿ, ಹೆಂಗೆ ಅಂದರೆ ನಾವು ಟೀ ಪೌಡರ್ ಏನಿತ್ತು ಅದನ್ನು ಬಿಸಿನೀರಿಗೆ ಹಾಕಿದ್ವಿ. ಸೊ ವಿ ಹ್ಯಾವ್ ಟು ಸ್ಟ್ರೈನ್ ದ್ಯಾಟ್. ಆ ಪುಡಿ ಏನಿದೆ ಅದನ್ನು ಸ್ಟ್ರೈನ್ ಮಾಡಿ ಇನ್ನೊಂದು ಲೋಟಕ್ಕೆ ಹಾಕೋಬೇಕು.
ಸೊ ಈಗ ನಾವು ಈ ಟೀನ ನಮ್ಮ ಫ್ರಾತ್ ಮಿಲ್ಕ್ಗೆ ಓ ವಾವ್, ಸೊ ನಮ್ಮ ರಿಮ್ಜಿಮ್ ಕಾಫಿ ಆ್ಯಂಡ್ ಟೀ ರೆಡಿ ಆಗಿದೆ. ಸೊ ಲೆಟ್ಸ್ ಟ್ರೈ. ವಾವ್, ನಾವು ಯಾವ ರೆಸಿಪಿನೂ ಆ್ಯಕ್ಚುಲಿ ಫಾಲೋ ಮಾಡಿಲ್ಲ. ಫೈನ್. ಓಕೆ, ಫಸ್ಟ್ ಯು ಟ್ರೈ. ಓಕೆ, ಇಟ್ಸ್ ರಿಯಲಿ ಗುಡ್. ಓಕೆ, ಇಟ್ ಟೇಸ್ಟ್ ಡಿಫ್ರೆಂಟ್. ಲೈಕ್ ನಾರ್ಮಲ್ ಟೀ ಅಥವಾ ಕಾಫಿಗಿನ್ನ ಇದು ಸ್ವಲ್ಪ ಫ್ಲೇವರ್ ಇನ್ನ ಜಾಸ್ತಿ ಕೊಡುತ್ತೆ ಮತ್ತೆ ಡಿಕಾಕ್ಷನ್. ಇನ್ನ ಹೆವಿ ಇದೆ. ಸೊ ಪ್ರಾಬಬ್ಲಿ ದಿಸ್ ಹೋಲ್ ಗ್ಲಾಸ್ ವಿ ಬೋತ್ ವುಡ್ Yeah. ಶೇರ್. ಸೊ ಡೆಫಿನೆಟ್ಲಿ ನಾನು ಒಬ್ಳ ಕೈಲೇ ಇಷ್ಟೆಲ್ಲ ಕುಡಿಯೋಕ್ಕಾಗಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬಾಯ್.